ಸರ್ಕಾರದ ವಿರುದ್ಧ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಸಿಡಿದೆದ್ದಿದ್ದಾರೆ. ವೇತನ ಹೆಚ್ಚಳ ಮಾಡೋದಕ್ಕೆ ಆಗ್ರಹಿಸಿ ಗುತ್ತಿಗೆ ನರ್ಸ್ಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಾವಿರಾರು ಸ್ಟಾಫ್ ನರ್ಸ್ಗಳು ಕೂಡ ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ 9,000 ಸ್ಟಾಫ್ ನರ್ಸ್ಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ವೇತನ ಹೆಚ್ಚಳ ಆಗುವಂತಹ ಒಂದು ನಿರೀಕ್ಷೆಯನ್ನು ಎಲ್ಲರೂ ಇಟ್ಕೊಂಡಿದ್ದಾರೆ. ವೇತನ ಹೆಚ್ಚಳ ಖಾಯಂ ಉದ್ಯೋಗಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ಕೆಲಸ ಮಾಡಿದರೂ ಕೂಡ ಕೇವಲ 14,000 ಸಂಬಳ. ಈ ಹಿನ್ನೆಲೆಯಲ್ಲಿ ಇದೀಗ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ನರ್ಸ್ಗಳು, ಸ್ಟಾಫ್ ನರ್ಸ್ಗಳೆಲ್ಲರೂ ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಇಡೀ ರಾಜ್ಯದಾದ್ಯಂತ ಒಟ್ಟು 9,000 ಉದ್ಯೋಗಿಗಳು, ಸ್ಟಾಫ್ ನರ್ಸ್ಗಳೇನಿದ್ದಾರೆ ಎಲ್ಲರೂ ಕೂಡ ಈಗ ಈ ಪ್ರತಿಭಟನೆಗೆ ತಮ್ಮ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ನಾವು ಈಗ ಸತತ 2 ದಿನಗಳ ಕಾಲ ಆಯಿತು ಇಲ್ಲಿ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಾವು? ಇದು 5ನೇ ಬಾರಿ ಸ್ಟ್ರೈಕ್. ಸತತ 2008ನೇ ಇಸ್ವಿಯಿಂದ ಇಲ್ಲಿವರೆಗೂ 17-18 ವರ್ಷಗಳ ಕಾಲ ಸತತವಾಗಿ ಸೇವೆಯನ್ನು ಸಲ್ಲಿಸಿದಂಥ ನಮ್ಮ ಸ್ಟಾಫ್ ನರ್ಸ್ಗಳಿಗೆ, ನರ್ಸಿಂಗ್ ಅಧಿಕಾರಿಗಳಿಗೆ ಪ್ರತಿ ಸ್ಟ್ರೈಕಲ್ಲಿಯೂ ಅನ್ಯಾಯ ಆಗ್ತಾನೇ ಇದೆ. ಈ ಗೌರ್ಮೆಂಟ್ ಬಂದಾಗ ಅವ್ರು ಮಾಡ್ತೀನಿ ಅಂತ ಹೇಳ್ತಾರೆ, ಆ ಗೌರ್ಮೆಂಟ್ ಬಂದಾಗ ಇವ್ರು ಮಾಡ್ತೀನಿ ಅಂತ ಹೇಳ್ತಾರೆ. ಹೋದ ಸತಿ ನಾವು 48 ದಿನಗಳ ಕಾಲ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ. ಎಲ್ಲರೂ ಬಂದು ಅಹೋರಾತ್ರಿ ಹಗಲಿ ಕೂಡ ಇಲ್ಲೇ ಕೂತು ಉಪವಾಸ ಸತ್ಯಾಗ್ರಹನೂ ಮಾಡಿದ್ವಿ 48 ದಿನಗಳ ಕಾಲ. ಆವಾಗ BJP ಸರ್ಕಾರ ಇತ್ತು. ಈಗ ಇರುವಂಥ ಕಾಂಗ್ರೆಸ್ ಸರ್ಕಾರದವರು ಆ ಸಮಯದಲ್ಲಿ ದಿನೇಶ್ ಗುಂಡೂರಾವ್ ಸರ್ ಹೆಲ್ತ್ ಮಿನಿಸ್ಟರು ಮತ್ತು DK ಶಿವಕುಮಾರ್ ಸರ್ ಉಪಮುಖ್ಯಮಂತ್ರಿಗಳು ಬಂದು ನಮಗೆ ಆಶ್ವಾಸನೆ ಕೊಟ್ಟು ಹೋದರು. ನಾವು ಗದ್ದುಗೆ ಏರಿದ ತಕ್ಷಣ ಮೊಟ್ಟ ಮೊದಲು ಮಾಡುವ ಕೆಲಸನೇ ನಿಮಗೆ ಕಾಯಮಾತಿ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ. ಇಲ್ಲ, ಇನ್ನು ಸರ್ಕಾರದ ವತಿಯಿಂದ ಯಾರೇ ಬಂದಿಲ್ಲ. ಯಾರು ಬಂದು ಇನ್ನೂ ಪ್ರತಿಭಟನೆಗೆ ಏನು ನಮ್ಮನ್ನು ಏನಂತ ಬಂದು ಇನ್ನೂ ಕೇಳಲಿಲ್ಲ. ನಿನ್ನೆ ಬೆಳಿಗ್ಗೆಯಿಂದ ಎಲ್ಲರೂ ಇಲ್ಲಿ ಮಕ್ಕಳನ್ನ ಕರ್ಕೊಬಂದು ಆರಾಮಿಲ್ಲಿದ್ದರು. ಎಲ್ಲರೂ ಮನೆಯನ್ನು ಬಿಟ್ಟು ನಾನೇ ಸ್ವತಃ ನನ್ನ ಒಂದು ವರ್ಷದ 3 ತಿಂಗಳು ಮಗುನ ಮನೇಲಿ ಬಿಟ್ಟು ಇಲ್ಲಿ ಬಂದು ಕೂತಿದ್ದೀನಿ. ಇನ್ನೂ ಮಟ್ಟನೂ ಯಾರು ಬಂದು ನಮ್ಗೆ ಏನು ಅಂತಲೂ ಕೇಳಿಲ್ಲ. ನಮಗೆ ಅವ್ರು ಇಲ್ಲಿ ಬಂದು ಭೇಟಿ ಆಗಬೇಕು. ನಮ್ದು ಏನು ಇದಂತ ಒಂದ್ಸಲ ಆದರೂ ಅಟ್ಲೀಸ್ಟ್ ಕೇಳಿದರೆ ಸಾಕಿತ್ತು. ಅದನ್ನು ಕೇಳಲೂ ಇಲ್ಲ ಇನ್ನೂ ಮಟ್ಟ. ಹೌದು, ನಾವು ಇಲ್ಲಿ ಕಂಟಿನ್ಯೂ ಏನಿಲ್ಲ ಸರ್, ಅವರು ನಮಗೆ ಮಾತು ಕೊಟ್ಟಿದ್ದರು. ಎಲ್ಲಿ ಎಲೆಕ್ಷನ್ ಟೈಮಲ್ಲಿ ನಮಗೆ ಮಾತು ಕೊಟ್ಟಿದ್ದರು, ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನು ಪರ್ಮನೆಂಟ್ ಮಾಡ್ತೀವಿ ಅಂತಂದು. ಅವರ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಸರ್. ಇವತ್ತು ಅವರ ಪ್ರಣಾಳಿಕೆಯಲ್ಲಿ ನಮ್ಮನ್ನು ಸೇರ್ಪಡೆ ಮಾಡಿದರು, ನಮ್ಮ ಕಾಯಮಾತಿ ಮಾಡ್ಕೊಡ್ತೀವಂತ. ಆ ಪ್ರಣಾಳಿಕೆಯಲ್ಲಿ ಇರುವಂಥ ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಸರ್. ಅವರು ಏನಿಲ್ಲ ಸರ್, ಅವರು ನಮಗೆ ಮಾತು ಕೊಟ್ಟಿದ್ದರು. ಎಲ್ಲಿ ಎಲೆಕ್ಷನ್ ಟೈಮಲ್ಲಿ ನಮಗೆ ಮಾತು ಕೊಟ್ಟಿದ್ದರು, ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನು ಪರ್ಮನೆಂಟ್ ಮಾಡ್ತೀವಿ ಅಂತಂದು. ಅವರ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು.